ಇಲ್ಲಿ ಆ ಜನರಿಗೆ ಜಾಗೃತಿ ಮೂಡಿಸುವ, ತಿಳುವಳಿಕೆ ಮೂಡಿಸುವ, ಮನದಟ್ಟು ಮಾಡುವ ಕೆಲಸ ಆಗಬೇಕು. ಪರಸ್ಪರರ ಕಾರ್ಯಕ್ರಮಗಳು ಗೌರವಿಸ್ಬೇಕಂತ ಹೇಳಿದ್ರೆ ಮದ್ದೂರಿನ ಮಟ್ಟಿಗೆ ಮುಗಿದೋಗುವಂಥ ಘಟನೆ ಇದೆ. ಇದು ಮದ್ದೂರಲ್ಲಿರೋ ಘಟನೆ ಇತರೆ ಎಲ್ಲ ಘಟನೆಗೆ ಸಮೀಕರಿಸೋದು ಏನೇನು ಸರಿಯಲ್ಲ. ರಾಜಕೀಯ ಪಕ್ಷಗಳು ಈ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಈ ಘಟನೆಯನ್ನ ಈ ಹಂತಕ್ಕೆ ಮೊಟಕುಗೊಳಿಸಕ್ಕೆ ನಾವೇನು ಮಾಡಬೇಕು ಅನ್ನೋದು ಆಗಬೇಕಾಗಿರೋ ಕೆಲಸ. ಆದರೆ ಅದು ಆಗ್ತಾ ಇರುವಂಗೆ ಕಾಣಿಸ್ತಾ ಇಲ್ಲ. ಸ್ಥಿತಿ ತಿಳಿಗೋಡಿದ ನಂತರ ಒಂದಷ್ಟು ದೊಡ್ಡ ದೊಡ್ಡ ಮುಖಂಡರುಗಳನ್ನು ಸೇರಿಸಿ, ಯುವಕ ಸಂಘಟನೆಗಳನ್ನು ಸೇರಿಸಿ ನೀವು ಶಾಂತಿ ಸಭೆಯನ್ನ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಬರ್ತದೆ. ಆದ್ರಿಂದ ಇವತ್ತು ಅಧಿಕಾರಿಗಳು ಮತ್ತು ಆರಕ್ಷಕ ಇಲಾಖೆ ಮತ್ತು ಎಲ್ಲ ನಾಗರಿಕ ಬಂಧುಗಳು ನಾವು ಸಮನ್ವಯ ಕಾಪಾಡಿಕೊಳ್ಳೋಣ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬತಕ್ಕಂಥ ಭಾವನೆ ನಮ್ಮಲ್ಲಿ ಬರಬಾರ್ದು. ನಾವೆಲ್ಲ ಭಾರತಾಂಬೆಯ ಮಕ್ಕಳುಗಳು, ನಾವೆಲ್ಲರೂ ಕೂಡ ಭಾರತೀಯರು ಎಂಬತಕ್ಕಂಥ ಸಂದೇಶ ಸಾಗಲಿ. ಒಂದು 15 ವರ್ಷದಲ್ಲಿ ಈ ಥರದೇ ಒಂದು 2 ಘಟನೆಗಳು ನಡೆದಿತ್ತು. ಕೆಳಗಡೆ ಕುವೆಂಪು ವೃತ್ತದಲ್ಲಿ ಈ ಥರದ ಒಂದು ಘಟನೆ ನಡೆದಿತ್ತು. ಮತ್ತು ಹೈಸ್ಕೂಲ್ ಮುಂದಿನ ಒಂದು ಗೋರಿ ಏನದೆ ಅದರ ಹತ್ರ ಕೂಡ ನಡೆದಿತ್ತು. ಮೊನ್ನೆ ಭಾನುವಾರದ ದಿವಸ ಮದ್ದೂರಿನ ಪಟ್ಟಣದ ರಾಮರಹಿಂ ನಗರದಲ್ಲಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಸುಮಾರು ಎಲ್ಲ 25, 18, 23, 21 ವರ್ಷದ ಬಾಲಕರುಗಳು ಮಸೀದಿ ಒಳಗಡೆಯಿಂದ ಬಂದು ಗಣೇಶನ ಮೂರ್ತಿಗೆ ಕಲ್ಲನ್ನು ತೂರುವಂಥ ಪ್ರಸಂಗದ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಎಲ್ಲ ಹಿಂದೂಪರ ಸಂಘಟನೆಗಳು, ಮದ್ದೂರಿನ ಸಮಸ್ತ ನಾಗರಿಕ ಬಂಧುಗಳು ಪಕ್ಷ ಭೇದವನ್ನು ಮರೆತು ಒಂದು ಬೃಹತ್ತಾದ ಪ್ರತಿಭಟನೆಯನ್ನ ನಡೆಸಿದ್ರ ಹಿನ್ನೆಲೆಯಲ್ಲಿ ಪೊಲೀಸರು 21 ಜನವನ್ನ ಬಂಧನವನ್ನ ಇಟ್ಟು ಈ ದಿವಸ ಅವರು ಕಾರಾಗೃಹಕ್ಕೆ ಹೋಗಿದ್ದಾರೆ. ಇದು ಮದ್ದೂರು ಶಾಂತಿಯುತ ಪಟ್ಟಣವಾಗಿತ್ತು. ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಎಲ್ಲ ಧರ್ಮದವರು ಕೂಡ ಇಲ್ಲಿ ನಾವೆಲ್ಲ ಒಂದೇ ಭಾಷೆ, ಒಂದೇ ನಾಡು, ಒಂದೇ ಧರ್ಮ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ನಿನ್ನೆ ಮಾಡಿದಂಥ ಒಂದು ಕಿಡಿಗೇಡಿಗಳ ಅವಿವೇಕತನ, ದುಷ್ಕರ್ಮಿಗಳು ನಡೆಸಿದಂಥ ಹಲ್ಲೆ ಇಡೀ ಇವತ್ತು ದೇಶಾದ್ಯಂತ ಪ್ರಸಾರವನ್ನು ಮಾಡಿತು. ನಾಗಮಂಗಲದಲ್ಲಿ ನಡೆದು ಅವತ್ತು ದೊಡ್ಡ ಒಂದು ಭಾರಿ ನಷ್ಟಗಳು ಕೂಡ ಉಂಟಾಗಿದ್ದು, ಇಲ್ಲಿ ನಷ್ಟ ಉಂಟಾಗುವುದರ ಜೊತೆಗೆ ಇವತ್ತು ಶಾಂತಿ ಕದಡುವಂತ ಪ್ರಯತ್ನ ಇವತ್ತು ಮದ್ದೂರು ಪಟ್ಟಣದಲ್ಲಿ ನಡೆಯಿತು. ಹಾಗಾಗಿ ಇವತ್ತು ಸರ್ಕಾರ ಕೂಡ, ಇಲಾಖೆಯು ಕೂಡ ಇವತ್ತು ಗಂಭೀರವಾಗಿ ಇಂಥ ವಿಚಾರಗಳನ್ನ ಪರಿಗಣನೆ ಮಾಡಬೇಕು. ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮತ್ತು ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಅರಿತುಕೊಂಡಿದ್ರೆ, ಈ ಗಲಾಟೆಯ ಹಿನ್ನೆಲೆ ತಿಳಿದುಕೊಂಡಿದ್ರೆ ಇಂಥ ಘಟನೆ ಇವತ್ತು ಮದ್ದೂರಿನಲ್ಲಿ ಸಂಭವಿಸ್ತಿರಲಿಲ್ಲ. ಆದ್ರಿಂದ ಇನ್ನು ಮುಂದಾದ್ರೂ ಕೂಡ ಇಂತಹ ಅಹಿತಕರ ಘಟನೆ ಮರುಕಳಿಸಬಾರದು. ನಾವೇನು ಕುವೆಂಪುರವರ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಇರಬೇಕು. ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಒಟ್ಟಾಗಿ ನಾವು ಇರತಕ್ಕಂಥ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿ, ಈ ಪರಿಸ್ಥಿತಿ ತಿಳಿಗೊಳಿದ ನಂತರ ಒಂದಷ್ಟು ದೊಡ್ಡ ದೊಡ್ಡ ಮುಖಂಡರುಗಳನ್ನ ಸೇರಿಸಿ, ಯುವಕ ಸಂಘಟನೆಗಳನ್ನ ಸೇರಿಸಿ ನೀವು ಶಾಂತಿ ಸಭೆಯನ್ನ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಬರ್ತದೆ. ಆದ್ರಿಂದ ಇವತ್ತು ಅಧಿಕಾರಿಗಳು ಮತ್ತು ಆರಕ್ಷಕ ಇಲಾಖೆ ಮತ್ತು ಎಲ್ಲ ನಾಗರಿಕ ಬಂಧುಗಳು ನಾವು ಸಮನ್ವಯ ಕಾಪಾಡಿಕೊಳ್ಳೋಣ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬತಕ್ಕಂಥ ಭಾವನೆ ನಮ್ಮಲ್ಲಿ ಬರಬಾರದು. ನಾವೆಲ್ಲರೂ ಕೂಡ ಭಾರತೀಯರು ಎಂಬತಕ್ಕಂಥ ಸಂದೇಶ ಸಾಗಲಿ. ಮದ್ದೂರಿನಲ್ಲಿ ಇಂಥ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ತೀವಿ. ಪೊಲೀಸರು ಸಕಾಲಿಕವಾಗಿ ಮುನ್ನೆಚ್ಚರಿಕೆ ವಹಿಸಿ ಬಂದೋಬಸ್ತ್ ಕ್ರಮಗಳನ್ನ ಅನುಸರಿಸಿದ್ರೆ ಇವತ್ತು ಇಷ್ಟೊಂದು ಪರಿಸ್ಥಿತಿ ಹದಗೆಡ್ತಾ ಇರಲಿಲ್ಲ, ಇಷ್ಟೊಂದು ಪ್ರಕ್ಷುಬ್ಧ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಚೆನ್ನೇಗೌಡ ಬಡಾವಣೆ ಮತ್ತೆ ರಾಮರಹಿಂ ನಗರದಲ್ಲಿ ಆ ಭಾಗದಲ್ಲಿ ಕಳೆದ 7-8 ವರ್ಷಗಳಿಂದಲೂ ಕೂಡ ಈ ಒಂದು ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದು ಅನ್ನೋದಾಗಲಿ, ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋಕ್ಕಾಗಲಿ, ಕಳೆದ ವರ್ಷ ಕನ್ನಡ ರಾಜ್ಯೋತ್ಸವದ ಧ್ವಜಸ್ತಂಭ ಹಾಕಿದ್ದನ್ನ ತೆರವುಗೊಳಿಸಿದ್ದು, ಎಲ್ಲ ಸಂಗತಿಗಳು ಪೊಲೀಸರಿಗೆ ಗೊತ್ತಿತ್ತು. ಆಗಿದ್ದಾಗಿಯೂ ಕೂಡ ಗಣೇಶ ವಿಸರ್ಜನೆ ಸಮಯದಲ್ಲಿ ಸೂಕ್ತ ಬಂದೋಬಸ್ತನ್ನು ಕೊಟ್ಟಿದ್ದಿದ್ರೆ ಈ ಥರದ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ನಿನ್ನೆ ನಡೆದಿರೋ ಘಟನೆ ಈ ಕಾರಣಕ್ಕಾಗಿ ಸಂಭವಿಸಿದ್ದೇ ಹೊರತು ಇವತ್ತೇನು ಮಾಧ್ಯಮಗಳಲ್ಲಿ ಬಿಂಬಿಸ್ತಿರೋ ಥರ ಯಾವುದೇ ರಾಜಕೀಯ ಪಕ್ಷಗಳ ಪಾತ್ರ
ಇದ್ರೊಳಗೆ ಇರೋದಿಲ್ಲ. ಸ್ಥಳೀಯವಾಗಿ ಅದು ಶ್ರಮಿಕರೇ ಇರುವಂತ ಏರಿಯಾ ಆ ಶ್ರಮಿಕರು ಇರುವಂತ ಜನರಿಗೆ ತಮ್ಮ ಮತೀಯವಾದಗಳನ್ನ ಮೇಲಾಟಕ್ಕೆ ಇದು ಬಳಕೆಯಾಗಿದೆ. ಪೊಲೀಸರು ಮಧ್ಯ ಪ್ರವೇಶಿಸಿದ್ರೆ, ಸಕಾಲಿಕವಾಗಿ ಬಂದೋಬಸ್ತ್ ಮಾಡಿದ್ರೆ ಈ ತರದ ಘಟನೆ ಆಗ್ತಾ ಇರಲಿಲ್ಲ. ಪ್ರಕರಣ ದಾಖಲಾಗ್ಲಿಲ್ಲ ಅನ್ನೋದು ಬಿಟ್ರೆ ಪ್ರತಿ ವರ್ಷಗಳು ಕೂಡ ಈ ಗಣೇಶೋತ್ಸವ ಸಂದರ್ಭದಲ್ಲಿ ಈ ತರದ ಘಟನೆಗಳು ಆಗ್ತಾ ಇತ್ತು. ಆ ಏರಿಯಾದ ಮಟ್ಟಿಗೆ ಮುಚ್ಚೋಗ್ತಾ ಇತ್ತು. ಅಲ್ಲಿ ಕನ್ನಡ ರಾಜ್ಯೋತ್ಸವ ಸಂಬಂಧಪಟ್ಟದ ಬಾವುಟಗಳನ್ನ ಆರಿಸಬಾರ್ದು ಆ ಸರ್ಕಲ್ನಲ್ಲಿ ಅನ್ನೋ ಒತ್ತಾಯಗಳು ಕೂಡ ಬಂದಿತ್ತು. ಈಗಾಗಲೇ ನಾನು ಹೇಳ್ದಂಗೆ ಧ್ವಜಸ್ತಂಭ ಕಳಿಸಲ್ಲ ಏನು ಅಲ್ಲಿ ಸ್ಥಾಪನೆ ಮಾಡಿದ್ರು ಕಳೆದ ವರ್ಷ, ಅದನ್ನ ಪೊಲೀಸರು ಮತ್ತೆ ಇತರ ಮಧ್ಯಸ್ಥಿಕೆಯಲ್ಲಿ ಅದನ್ನ ತೆರವುಗೊಳಿಸೋ ಕೆಲಸ ಕೂಡ ಮಾಡಿದ್ರು. ಅದು ಹಿಂದೆ ಅದು ನಡೀತಾನೆ ಇತ್ತು, ಮುಸುಕಿನ ಒಳಗೆ ನಡೀತಾನೆ ಇತ್ತು. ಈ ಸಲ ಅದು ದೊಡ್ಡ ಸ್ವರೂಪವನ್ನ ತಗೊಂಡಿತ್ತು ಅನ್ನೋದು ಬಿಟ್ರೆ ಬಹಳ ಹಿಂದಿಂದನೇ ಇತ್ತು. ಅದು ಪೊಲೀಸರು ಗ್ರಹಿಸಬೇಕಾಗಿತ್ತು. ಒಟ್ಟಾರೆ ಮದ್ದೂರಲ್ಲಿ ಈ ತರದ್ದು ಕೋಮುವಾದದ್ದು ನಡೆದೇ ಇಲ್ಲ ಅನ್ನುವಂತ ವಾತಾವರಣ ಇಲ್ಲ. ಕಳೆದ ಒಂದು 10-15 ವರ್ಷದಲ್ಲಿ ಈ ತರದೇ 1-2 ಘಟನೆಗಳು ನಡೆದಿದೆ. ಕೆಳಗಡೆ ಕುವೆಂಪು ವೃತ್ತದಲ್ಲಿ ಈ ತರದ ಒಂದು ಘಟನೆ ನಡೆದಿತ್ತು. ಮತ್ತೆ ಹೈಸ್ಕೂಲ್ ಮುಂದಿನ ಒಂದು ಗೋರಿ ಏನದೆ ಅದರ ಹತ್ರ ಕೂಡ ನಡೆದಿತ್ತು. ಕಳೆದ 15 ವರ್ಷದಲ್ಲಿ ಇದು 2-3ನೇ ಘಟನೆ. ಆಗಿಂದಾಗೆ ಈ ತರದ ಘಟನೆಗಳು ನಡೆದಿರೋ ಉದಾಹರಣೆ ಅದೇ. ಆದ್ರೆ ಕೂಡ ಮುಸ್ಲಿಂ ಮತ್ತೆ ಹಿಂದುಳಿದು ಬಹಳ ಮತೀಯ ವಿಷಯಗಳು ಬೇರೆ ಕಡೆ ಇದ್ದಂತೆ ಮದ್ದೂರಲ್ಲಿ ಇರಲಿಲ್ಲ. ಬಹಳ ಸೌಹಾರ್ದವಾಗಿ ಎಲ್ಲ ಜನರು ಹೋಯ್ತಾ ಇದ್ರು. ಇದರಲ್ಲಿ ಮುಸ್ಲಿಮಲ್ಲಿರುವ ಬುದ್ಧಿವಂತ ಜನರದಾಗಲಿ, ಹಿಂದೂಗಳದಿರೋ ಬುದ್ಧಿವಂತ ಜನರದಾಗಲಿ ಹೆಚ್ಚಿನ ಪಾತ್ರ ಇಲ್ಲಿ ಇಲ್ಲ. ಜನರ ಕೆಳಮಟ್ಟದ ಆಲೋಚನೆಗಳು ಇಲ್ಲಿ ಒಂದು ಸಂಘರ್ಷದ ವಾತಾವರಣಕ್ಕೆ ಕಾರಣ ಆಗಿವೆ. ಆ ನಂತರ ಅದನ್ನ ಬೇಕಾದಂಗೆ ಬಿಂಬಿಸುವಂತದ್ದು ನಡೀತಾ ಇದೆ. ಇವತ್ತಿನವರಿಗೆ ಏನು ಜವಾಬ್ದಾರಿಯುತ ಪಕ್ಷಗಳಾಗಲಿ, ಜವಾಬ್ದಾರಿಯುತ ಅಧಿಕಾರಿಗಳಾಗಲಿ ಈ ಘಟನೆಯ ಮೂಲ ವಿಷಯಕ್ಕೆ ಕೈ ಹಾಕಿಲ್ಲ. ಮಾಧ್ಯಮಗಳು ಕೂಡ ಈ ಘಟನೆಯ ಮೂಲ ಯಾವುದು, ಎಲ್ಲಿಂದ ಶುರು ಆಯಿತು, ಯಾಕೆ ಶುರು ಆಯಿತು ಅನ್ನೋ ವಿಷಯಗಳ ಕಡೆ ಗಮನ ಹರಿಸಿಲ್ಲ. ಇದು ಮೂಲ ವಿಷಯಗಳನ್ನ ಬಿಟ್ಟು ಬೇರೆ ಬೇರೆ, ಅದು ನಾಗಮಂಗಲದಲ್ಲಾಯಿತು, ಕೆರಗೋಡಲ್ಲಾಯಿತು, ಮತ್ತೆ ಎಲ್ಲೋ ಉಡುಪಿ ಕಾರ್ಕಳ ಆ ಕಡದಲ್ಲಾಯಿತು ಅನ್ನೋದನ್ನ ಇದು ಸಮೀಕರಿಸಿ ನೋಡ್ತಾವ್ರೆ. ಇದು ಘಟನೆ ಭಿನ್ನವಾದದ್ದು. ಇದು ಇಲ್ಲಿ ಆ ಜನರಿಗೆ ಜಾಗೃತಿ ಮೂಡಿಸುವ, ತಿಳುವಳಿಕೆ ಮೂಡಿಸುವ, ಮನದಟ್ಟು ಮಾಡುವ ಕೆಲಸ ಆಗಬೇಕು. ಪರಸ್ಪರರ ಕಾರ್ಯಕ್ರಮಗಳು ಗೌರವಿಸ್ಬೇಕಂತ ಹೇಳಿದ್ರೆ ಮದ್ದೂರಿನ ಮಟ್ಟಕ್ಕೆ ಮುಗಿದೋಗುವಂತ ಘಟನೆ ಇದು. ಇದು ಮದ್ದೂರಲ್ಲಿರೋ ಘಟನೆ ಇತರೆ ಎಲ್ಲಾ ಘಟನೆಗೆ ಸಮೀಕರಿಸೋದು ಏನೇನು ಸರಿಯಲ್ಲ. ರಾಜಕೀಯ ಪಕ್ಷಗಳು ಈ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಈ ಘಟನೆಯನ್ನ ಈ ಹಂತಕ್ಕೆ ಮೊಟಕುಗೊಳಿಸಕ್ಕೆ ನಾವೇನ್ ಮಾಡ್ಬೇಕು ಅನ್ನೋದು ಆಗ್ಬೇಕಾಗಿರೋ ಕೆಲಸ. ಆದ್ರೆ ಅದು ಆಗ್ತಾ ಇರುವಂಗೆ ಕಾಣಿಸ್ತಾ ಇಲ್ಲ.